ಬಂಧುಗಳೇ, ಈಗ ನಾವು ಇವ್ರಿಗೆ ಕಾಣ್ತಾ ಇದ್ದೀವಲ್ಲ, ಇವರ ಒಂದು ಮಗನ ಮದುವೆಗೆ ನಾವು ಬಂದಿರ್ತೇವೆ. ಇವರ ಮಗನ ಮದುವೆಗೆ ನಾವು ಬಂದಿರ್ತೇವೆ. ಈಗ ಊಟ ಎಲ್ಲ ಮಾಡಿದೀವಿ. ನಾವೀಗ ಊಟ ಮಾಡಿದೀವಿ, ಮತ್ತೆ ಬರ್ತೀವಿ. ಅಲ್ಲಿ ಮನೆಗೆ ಇದ್ದಾಗ ಮತ್ತೆ ಬರ್ತೀವಿ. ಮನೆಗೆ ಏನು ಹೋಗಿಲ್ಲ, ಹೋಗ್ಯಾರ ಮನೆಗೆ ಹೋಗಿರ್ಬೇಕಂತಂದ್ರು. ಸುಮ್ಮನೆ ಇಲ್ಲಿ ನೋಡೋಟಿಗೆ ಮತ್ತೆ ಸಿಕ್ಕರು ಭಾಳ ಚಲೋ ಆಯ್ತು. ಬರ್ತಾನೆ. ನಮಸ್ಕಾರ ನಮಸ್ಕಾರ. ಈಗ ನಮಗೆ ಕಾಣಿಸಿದರು ನಂದಗಾಂವ್ ಬಂಧುಗಳು. ಈಗ ನಮಗೆ ಕಾಣಿಸಿಗ್ತಾ ಇರುವರು ನಮ್ಮ ಹಿಪ್ಪರಿಗೆ ಬಂಧುಗಳಾದ ನಮ್ಮ ಮಾವಂದಿರಾದ ಶ್ರೀ ಗಿರ್ಮಲ್ಲಪ್ಪ ಹಿಪ್ಪರಿಗೆ ಅವರು ಕಾಣಿಸ್ಕೊಂಡ್ರು. ಈಗ ಅವರ ಹೆಣ್ಣು ಮಕ್ಕಳು ಅಂದರೆ ಹಿಪ್ಪರಿಗೆ ಬಂಧುಗಳ ತಾಯಂದಿರು ಕಾಣಿಸ್ಕೊಳ್ತಾ ಇದ್ದಾರೆ, ಅಂದರೆ ನಮ್ಮ ಸೊಸೆಯಂದಿರು. ಈಗ ನಮ್ಮ ಮೊಮ್ಮಗಳು ಕೂಡ ಒಂದು ತಾಯಿಯ ಒಂದು ಎತ್ತಿಕೊಂಡಿರುವ ಒಂದು ಸ್ಥಿತಿಯಲ್ಲಿ ತಾಯಿ ಎತ್ತಿಕೊಂಡಿರುತ್ತಾಳೆ. ಆಗ ಅವರು ಎಲ್ಲ ಸೊಸೆಯಂದಿರು ನಮಗೆ ಈಗ ಕಾಣಿಸಿಗ್ತಾ ಇದ್ದಾರೆ. ಈಗ ನಾವು ಈಗಾಗಲೇ ಈಗ ಮದುವೆ ಮಕ್ಕಳಿಗೆ ಅಂದರೆ ಗ್ರಾಮದೇವತೆ ಮುತ್ತು ಲಕ್ಷ್ಮಿ ಶ್ರೀ ಮಹಾಲಕ್ಷ್ಮಿ ದೇವತೆಯ ಆಶೀರ್ವಾದದಿಂದ ಮತ್ತು ಶ್ರೀ ಕಂಠಿ ಬಸವೇಶ್ವರರ ದೇವಸ್ಥಾನ ದೇವರ ಆಶೀರ್ವಾದದಿಂದ ಈಗ ಇಬ್ಬರು ನವ ದಂಪತಿಗಳಿಗೆ ನಾವೆಲ್ಲರೂ ಸಾಕಷ್ಟು ಸಾವಿರಾರು ಜನರು ಸೇರಿ ಅಲ್ಲಿ ನಾವೀಗ ಅವರು ಅಕ್ಷತಾರೋಪಣ ಮಾಡಿ ಈಗ ಎಲ್ಲ ಬಂಧು ಬಾಂಧವರು ಬಂದು ಅವರಿಗೆ ಭೇಟಿಯಾಗಿ ಥ್ಯಾಂಕ್ಸ್ ಹೇಳಿ ಆಶೀರ್ವಾದ ಮಾಡಿ ಗಿಫ್ಟ್ಗಳ ಮೇಲೆ ಗಿಫ್ಟ್ ಕೊಡ್ತಾ ಇದ್ದಾರೆ. ಗಿಫ್ಟ್ಗಳನ್ನು ತೆಗೆದುಕೊಂಡು ನವ ದಂಪತಿಗಳು ತುಂಬ ಹರ್ಷದಿಂದ ಅವರಿಗೆ ಧನ್ಯವಾದಗಳನ್ನು ಥ್ಯಾಂಕ್ಸ್ಗಳು ಹೇಳ್ತಾ ಇದ್ದಾರೆ. ಈಗ ನಮ್ಮ ಅಶೋಕ್ ಕೋತಾತನಿ ಯೂಟ್ಯೂಬ್ ಚಾನಲ್ ಕೂಡ ನಾವು ಮೇಲೆ ವೇದಿಕೆ ಹತ್ತಿ ಅವರನ್ನು ಕ್ಯಾಪ್ಚರ್ ಮಾಡ್ತಾ ಇದ್ದೇವೆ. ನವ ದಂಪತಿಗಳಿಗೆ ಏಳು ಜನ್ಮಗಳವರೆಗೆ ಅಂದರೆ ತುಂಬು ಜೀವನ 7 ಜನ್ಮಗಳವರೆಗೆ ಅವರ ದಾಂಪತ್ಯ ಮುಂದುವರಿಯಲಿ ಎಂದು ಆಶೀರ್ವಾದ ನೀಡಿ ಅವರಿಗೆ ನಾವು ಶುಭವನ್ನು ಕೋರ್ತಾ ಇದ್ದೇವೆ. ಈಗ ನಮ್ಮ ಅಶೋಕ್ ಕೋತಾತನಿ ಯೂಟ್ಯೂಬ್ ಚಾನಲ್ಗೆ ದಯವಿಟ್ಟು ಎಲ್ಲ ಬಂಧು ಬಾಂಧವರು ಈ ವೀಕ್ಷಣೆ ಮಾಡುತ್ತಿರುವವರು ಒಂದು ಸಬ್ಸ್ಕ್ರೈಬ್ ಮಾಡಬೇಕು ಅಂತೇಳಿ ವಿನಂತಿಸ್ಕೊಳ್ತಾ ಇದ್ದೇವೆ. ಈಗ ನವ ದಂಪತಿಗಳಿಗೆ ಬಂದಂಥ ಬಂಧು ಬಾಂಧವರು ಅಣ್ಣ ತಮ್ಮಂದಿರು ತಾಯಂದಿರು ಬಂದು ಅವರಿಗೆ ಆಶೀರ್ವಾದ ಮಾಡಿ ಗಿಫ್ಟ್ಗಳ ಮೇಲೆ ಗಿಫ್ಟ್ಗಳು ನೀಡ್ತಾ ಇದ್ದಾರೆ. ಈಗ ಹಿಪ್ಪರಿಗೆ ಬಂಧುಗಳ ತಾಯಂದಿರು ಕೂಡ ಅಂದರೆ ನಮ್ಮ ಸೊಸೆಯಂದಿರು ಬಂದು ವೇದಿಕೆ ಮೇಲೆ ಏರಿ ಅವರಿಗೆ ಶುಭ ಆಶೀರ್ವಾದ ಕೋರ್ತಾ ಇದ್ದಾರೆ. ಶುಭ ಆಶೀರ್ವಾದ ಮಾಡಿ ಅವರಿಗೆ 7 ಜನ್ಮಗಳವರೆಗೆ ಅವರ ದಾಂಪತ್ಯ ಮುಂದುವರಿಯಲಿ ಎಂದು ಆ ಪರಮಾತ್ಮನಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದಾರೆ ಬಂದಂಥ ಒಂದು ಬಾಂಧವರು. ಈಗ ನೋಡಿ, ದೊಡ್ಡ ಹಿರಿಯ ಒಂದು ತಾಯಿಯಂತಿರುವ ಆ ಹಿರಿಯ ದೇವತೆಗೆ ತಮ್ಮ ಸಿಂಹಾಸನದ ಕುರ್ಚಿಯ ಮೇಲೆ ಅವರನ್ನು ಕೂಡಿಸಿ ಈಗ ಇಬ್ಬರೂ ದಂಪತಿಗಳು ಅವರ ಪಾದಗಳನ್ನು ಮುಟ್ಟಿ ಆಶೀರ್ವಾದ ಪಡೆಯುತ್ತಿದ್ದಾರೆ. ಈಗ ಮತ್ತೊಬ್ಬರು ಯಾರೋ ತಾಯಂದಿರು ಬಂದು ಆ ಒಂದು ಸಿಂಹಾಸನದ ಒಂದು ಕುರ್ಚಿ ಮೇಲೆ ಬಂದು ಕುಳಿತು ಇಲ್ಲಿ 3-4 ಜನ ಅಂದರೆ 2-3 ಮಂದಿ ತಾಯಂದಿರು ಸಿಂಹಾಸನದ ಕುರ್ಚಿ ಮೇಲೆ ಕುಳಿತು ನವ ದಂಪತಿಗಳಿಗೆ ಆಶೀರ್ವಾದ ನೀಡುತ್ತಿದ್ದಾರೆ. ಈ 7 ಜನ್ಮಗಳವರೆಗೆ ಅವರ ದಾಂಪತ್ಯ ಅತಿ ಸುಂದರವಾದ ಜೀವನ ಅವರದು ಆಗಲಿ ಅಂಥೇಳಿ ಆಶೀರ್ವಾದ ನೀಡುತ್ತಾ ಇದ್ದಾರೆ ತಾಯಂದಿರು. ಅವರಿಗೆ ಇಬ್ಬರೂ ಕೂಡ ನವ ದಂಪತಿಗಳು ಈಗ ಅವರಿಗೆ ಪಾದಗಳನ್ನು ಮುಟ್ಟಿ ನಯ ವಿನಯ ನಮ್ರತೆ ವಿಧೇಯತೆಯಿಂದ ಅವರಿಗೆ ಭಕ್ತಿ ಭಾವದಿಂದ ತೋರಿಸಿ ಅತಿ ಗೌರವ ಸಮರ್ಪಣೆಯನ್ನು ಮಾಡ್ತಾ ಇದ್ದಾರೆ. ಅವರಿಗೆ ಅತಿ ನಯ ವಿನಯ ನಮ್ರತೆಯಿಂದ ಹಣೆ ಹಚ್ಚಿ ನಮಸ್ಕಾರಗಳನ್ನು ಸಲ್ಲಿಸುತ್ತಿದ್ದಾರೆ ಹಿರಿಯರಿಗೆ. ಇನ್ನು ಮತ್ತೆ ಹಿರಿಯ ಒಂದು ಅಜ್ಜಿ ಅಂತಿರುವ ತಾಯಿ ಬಂದು ಆ ವೇದಿಕೆ ಮೇಲಿರುವ ಸಿಂಹಾಸನದ ಕುರ್ಚಿಯ ಮೇಲೆ ನೋಡ್ರಿ, ಮತ್ತೆ 3 ಜನ ಆ ತಾಯಂದಿರು ಬಂದು ಅಲ್ಲಿ ನವ ದಂಪತಿಗಳಿಗೆ ಆಶೀರ್ವಾದ ನೀಡಲು ಬಂದಂಥ ಆ ತಾಯಂದರಿಗೆ ಇಬ್ಬರೂ ನವ ದಂಪತಿಗಳಿಗೂ 2 ಕೈಗಳನ್ನು ಮುಗಿದು ಅವರ ಒಂದು ಪಾದ ಸ್ಪರ್ಶನೆ ಮಾಡಿ ಹಣೆ ಹಚ್ಚಿ ನಮಸ್ಕಾರಗಳನ್ನು ಸಲ್ಲಿಸಿ ತಮ್ಮ ಒಂದು ನಯ ವಿನಯ ನಮ್ರತೆ ವಿಧೇಯತೆಯಿಂದ ಗೌರವ ಸಮರ್ಪಣೆಯನ್ನು ಮಾಡ್ತಾ ಇದ್ದಾರೆ. ಈಗ ಸಾಕಷ್ಟು ತಾಯಂದಿರು ಅಲ್ಲಿ ಬಂದು ಆಶೀರ್ವಾದ ನೀಡಲು ಬಂದಂಥ ತಾಯಂದಿರು ಕಾಣಿಸ್ಕೊಳ್ತಾ ಇದ್ದಾರೆ. ಈಗ ನೋಡಿ, ಇಬ್ಬರು ದಂಪತಿಗಳು ಎಷ್ಟೊಂದು ನಯ ವಿನಯ ಗೌರವದಿಂದ ಅವರಿಗೆ ಅದೇ ಬೇಕ್ರಿ. ಮನುಷ್ಯನಿಗೆ ಬೇಕಾಗಿರುವುದು ಏನು ಅಂದರೆ, ಪ್ರತಿಯೊಬ್ಬರ ಮನುಷ್ಯನಿಗೆ ನಯ ವಿನಯ ನಮ್ರತೆ ವಿಧೇಯತೆ ಇಲ್ಲದಿದ್ದರೆ ಅದು ವಿದ್ಯೆ ವ್ಯರ್ಥ ಅಂತ ಹೇಳ್ತಾರೆ. ನಾವು ಎಷ್ಟೊಂದು ವಿದ್ಯೆ ಜ್ಞಾನವನ್ನು ದೊಡ್ಡವರಾಗಿದ್ದರೂ
ಕೂಡ ನಮಗೆ ನಯ ವಿನಯ ನಮ್ರತೆ ವಿಧೇಯತೆ ಇಲ್ಲದಿದ್ದರೆ ವಿದ್ಯೆ ವ್ಯರ್ಥ ಅಂತ ಹೇಳ್ತಾರೆ. ಅದಕ್ಕೆ ವಿದ್ಯಾವಂತರಾದವರು ಅತಿ ಗೌರವದಿಂದ ಅತಿ ಒಂದು ಸಮಾಧಾನದಿಂದ ನಡೆದುಕೊಳ್ಳುವುದು ಮನುಷ್ಯ ಧರ್ಮ ಅಂತ ಹೇಳಿ ತೋರಿಸ್ಕೊಡ್ತಾ ಇದ್ದಾರೆ ಆ ನವದಂಪತಿಗಳು. ಇಲ್ಲಿ ನಮಗೆ ಕಾಣಿಸ್ತಾ ಇರುವವರು ನಮ್ಮ ಮಾವರಾದ ಶ್ರೀ ಸನ್ಮಾನ್ಯರಾದ ಹಿರಿಯರಾದ ಗಿರ್ಮಲ್ಲಪ್ಪ ಹಿಪ್ರಿಯವರು. ಅವರ ಪಕ್ಕದಲ್ಲಿ ಅವರ ಸಣ್ಣ ತಮ್ಮನಾದ ಸನ್ಮಾನ್ಯರಾದ ಸಿದ್ದಪ್ಪ ಹಿಪ್ಪರಿಗೆ ಅವರು ಕಾಣಿಸ್ಕೊಂಡ್ರು. ಈಗ ನಮಗೆ ಕಾಣಿಸ್ಕೊಳ್ತಾ ಇದ್ದವರೇ ನೋಡಿ, ಈಗ ನಮಗೆ ಆ ಊರಿನ ಒಬ್ಬರು ಗೌರವಾನ್ವಿತ ದೊಡ್ಡ ಮನೆತನದ ಹಿರಿಯರು ಕಾಣಿಸ್ಕೊಳ್ತಾ ಇದ್ದಾರೆ. ಅವರು ಯಾರಪ್ಪ ಅಂದರೆ ಅವ್ರ ಹೆಸರು ನನಗೆ ಗೊತ್ತಿರದಿದ್ದರೂ ಅವರ ಅಣ್ಣ ಅವರು ದೊಡ್ಡ ಒಂದು MLA ಆಗುವಂಥ ಒಂದು ಸ್ವಭಾವ ಮತ್ತು ಪ್ರಭಾವವನ್ನು ಹೊಂದಿರತಕ್ಕಂಥವರು ಅವರು ಕಾಣಿಸ್ಕೊಂಡ್ರು. ಈಗ ಅವರಂದರೆ ಅವರ ಸಿದ್ದು ಮಾಮ ಹಿಪ್ಪರಿಗೆ ಅವರು ಕಾಣಿಸ್ಕೊಳ್ತಾ ಇದ್ದಾರೆ. ಮತ್ತು ಈಗ ನಮಗೆ ಸಿದ್ದು ಮಾಮ ಹಿಪ್ಪರಿಗೆ ಅವರು ನಮಗೆ ಭಾಳಷ್ಟು ಕಾಣಿಸ್ಕೊಂಡು ನಮಗೆ ಥ್ಯಾಂಕ್ಸ್ ಹೇಳಿ ಅತಿ ಗೌರವವನ್ನು ನಗೆ ಬೀರಿದು ಗೌರವದ ಪ್ರೀತಿಯ ಒಂದು ನಗೆ ಬೀರಿದರು. ಈಗ ಅವರ ಪಕ್ಕದಲ್ಲೇ ಅವರ ಅಣ್ಣ ಸನ್ಮಾನ್ಯರಾದ ಗಿರ್ಮಲ್ಲಪ್ಪ ಹಿಪ್ಪರಿಗೆ ಅವರು ಕಾಣಿಸ್ಕೊಂಡ್ರು. ಅವ್ರ ಪಕ್ಕದಲ್ಲೇ ನಾನು ಹೇಳ್ತಾ ಇದ್ನಲ್ಲ, ಆ ಊರಿನ ಮುತ್ತಣ್ಣ ಸಾವ್ಕಾರ ಸನ್ಮಾನ್ಯರಾದ ಮುತ್ತಣ್ಣ ಸಾವ್ಕಾರ ಅವರು ಸಾಮಾನ್ಯದವರಲ್ಲ. ಅವರು ದೊಡ್ಡ ಒಂದು ವ್ಯಕ್ತಿತ್ವವನ್ನು ಹೊಂದಿರತಕ್ಕಂಥವರು. MLA ಮಿನಿಸ್ಟರ್ ಆಗುವಂಥ ಒಂದು ಎಲ್ಲ ಸ್ವಭಾವವನ್ನು ಗೌರವವನ್ನು ಹೊಂದಿರತಕ್ಕಂಥವರು. ಅವರ ತಮ್ಮ ಅವರ ಪಕ್ಕದಲ್ಲೇ ಕಾಣಿಸ್ಕೊಳ್ತಾ ಇದ್ದಾರೆ. ಅವರ ಹೆಸರು ಅವರು ಕೂಡ ಹಿಪ್ಪರಿಗೆ ಅವರೇ. ಇಲ್ಲಿ ನಮ್ಮ ನಂದಗಾಂವದ ಬಂಧುಗಳು ಕಾಣಿಸ್ಕೊಂಡ್ರು. ಈಗ ಮತ್ತೆ ನಮ್ಮ ಹಿಪ್ಪರಿಗೆ ಬಂಧುಗಳು ಕಾಣಿಸ್ಕೊಳ್ತಾ ಇದ್ದಾರೆ. ಮುತ್ತೂರಲ್ಲಿ ಹಿಪ್ಪರಿಗೆ ಬಂಧುಗಳು ತುಂಬ ಗೌರವಾನ್ವಿತ ಒಂದು ಅತಿ ಸಮಾಧಾನದ ಶಾಂತಯುತವಾದ ಒಂದು ಮಣಿತನ ಹಿಪ್ಪರಿಗೆ ಬಂಧುಗಳದ ಒಂದು ಮಣಿತನ. ಅವರ ಸಂಬಂಧಿಕರು ಅಂದರೆ ಈ ಅಡಹಳ್ಳಿ ಬಂಧುಗಳು ಏನಿದಾರಲ್ಲ, ಈ ಅಡಹಳ್ಳಿ ಬಂಧುಗಳ ಒಂದು ಮದುವೆ ಸಮಾರಂಭ, ಅಗದಿ ಸಂಬಂಧಯುಕ್ತವಾದಂಥ ಅಡಹಳ್ಳಿ ಬಂಧುಗಳ ಒಂದು ಮದುವೆ ಸಮಾರಂಭ ನೆರವೇರ್ತಾ ಇದೆ. ಈಗ ಮತ್ತೆ ಒಬ್ಬರು ಹಿರಿಯರು ಬಂದು ಇಲ್ಲಿ ಕಾಣಿಸ್ಕೊಳ್ತಾ ಇದ್ದಾರೆ. ಅವರು ಸಿಂಹಾಸನದ ಚೇರ್ ಮೇಲೆ ಇಬ್ಬರು ನವದಂಪತಿಗಳನ್ನು ಅವರನ್ನು ಕೈ ಹಿಡಿದು ಕರೆದು ತಂದು ಸಿಂಹಾಸನದ ಮೇಲೆ ಕೂಡಿಸಿ ಅವರ ಈ ಪಾದ ಸ್ಪರ್ಶಗಳನ್ನು ಮಾಡಿ ಹಣೆಹೆಚ್ಚಿ ನಮಸ್ಕಾರಗಳು, ಎರಡೂ ಕೈಗಳನ್ನು ಜೋಡಿಸಿ ಗೌರವ ಸಮರ್ಪಣೆಯನ್ನು ಮಾಡ್ತಾ ಇದ್ದಾರೆ ಇಬ್ಬರು ನವದಂಪತಿಗಳು. ಈಗ ನವದಂಪತಿಗಳ ಹೆಸರನ್ನು ನಾನು ಈಗ ಇನ್ನೂವರೆಗೆ ಹೇಳಿಲ್ಲ, ಪ್ರಸ್ತುತಪಡಿಸಿಲ್ಲ. ಇವತ್ತು ದಿನಾಂಕ ಎಲ್ಲ ದೇವತೆಗಳ ಆಶೀರ್ವಾದದಿಂದ ಮದುವೆ ಈಗಾಗಲೇ ನೆರವೇರಿದೆ. ನಾವು ಅಕ್ಷತಾರೋಪಣ ಮಾಡಿ ಈಗಾಗಲೇ ಆಶೀರ್ವಾದ ಮಾಡುತ್ತಿದ್ದಾರೆ. ಸಾಕಷ್ಟು ನಾವು ಕೂಡ ಅಶೋಕ್ ಕೋತತ್ನ ಯೂಟ್ಯೂಬ್ ಚಾನಲ್ ಆಶೀರ್ವಾದ ನೀಡಿ ಅವರು 7 ಜನ್ಮಗಳವರೆಗೆ ಅವರ ದಾಂಪತ್ಯ ಮುಂದುವರಿಯಲಿ ಅಂತೇಳಿ ನಾವು ಕೂಡ ಹಾರೈಸಿದ್ದೇವೆ. ಈಗ ಇಂದು ಬುಧವಾರ ದಿನಾಂಕ 11/2/2026 ಮಧ್ಯಾಹ್ನ 12 ಗಂಟೆಗೆ ಅಭಿಜಿತ ಲಗ್ನದ ಶುಭ ಮುಹೂರ್ತದಲ್ಲಿ ಜಗುಲಿ ಮೇಲಿನ ಮುಕ್ಕೋಟಿ ದೇವತೆಗಳ ಆಶೀರ್ವಾದ ಪಡೆದು ದೇವತೆಗಳ ಮತ್ತು ಪಂಚಭೂತಗಳ ಸಮ್ಮುಖದಲ್ಲಿ ಊರ ಗೌಡರು, ಊರ ಹಳಬರು, ಮಾಣ್ಕಾರಿ ಹಿರಿಯರು ಮತ್ತು ಸಾವಿರಾರು ಜನರ ಒಂದು ಬಂಧು ಬಾಂಧವರ ಒಂದು ಸಮ್ಮುಖದಲ್ಲಿ ಈಗಾಗಲೇ ಮಾಂಗಲ್ಯ ಧಾರಣ ಮಾಡಿ ಮತ್ತು ಅಕ್ಷತಾರೋಪಣ ಕಾರ್ಯಕ್ರಮ ನೆರವೇರಿದೆ. ಈಗ ಅವರು ನವದಂಪತಿಗಳಾಗಿ ಮಾರ್ಪಟ್ಟಿದ್ದಾರೆ. ಆ ನವದಂಪತಿಗಳಾಗಿ ಮಾರ್ಪಟ್ಟಿರುವುದರಿಂದ ಈಗಾಗಲೇ ವೇದಿಕೆ ಮೇಲೆ ಹತ್ತಿ ಎಲ್ಲ ಬಂಧು ಬಾಂಧವರು, ತಾಯಂದಿರು, ಹಿರಿಯರು ಎಲ್ಲರೂ ಬಂದು ಈಗ ನೋಡ್ರಿ ಚಿಕ್ಕ ಮಕ್ಕಳನ್ನು ಕೂಡ ನಮ್ಮ ಸೊಸೆಯಂದರು, ನಮ್ಮ ಒಂದು ಮೊಮ್ಮಗಳನ್ನು ಕೂಡ ಅವರು ಎತ್ತಿಕೊಂಡು ಆಶೀರ್ವಾದ ನೀಡಲು ಮತ್ತು ಅವರಿಗೆ ಇಬ್ಬರು ದಂಪತಿಗಳಿಗೆ 7 ಜನ್ಮಗಳವರೆಗೆ ನಿಮ್ಮ ದಾಂಪತ್ಯ ಸುಗಮವಾಗಿ ಸುಂದರವಾಗಿ ಜೀವನ ಸಾಗಲಿ ಅಂತ ಹೇಳಿ ಅವರಿಗೆ ಆಶೀರ್ವಾದ ನೀಡಲು ಮತ್ತು ಪರಮಾತ್ಮನಲ್ಲಿ ಪ್ರಾರ್ಥನೆ ಕೂಡ ಮಾಡಿರ್ತಾರೆ. ಹಾಗೆ ಈಗ ಮುಖ್ಯವಾಗಿ ಈಗ ಮದುವೆಯಾಗಿರುವವರು ಮಿಸ್ಟರ್ ಅಂದರೆ ಚಿರಂಜೀವಿ ಮಹೇಶ್ ಕುಮಾರ್ ಅಲಿಯಾಸ್ ಮಹೇಶ್ ಇವರ ಜೊತೆ ಕುಂಕುಮ ಸೌಭಾಗ್ಯವತಿ ತಾಯಿ ಭಾಗ್ಯಶ್ರೀ ಇವರು ಇಬ್ಬರು ಕೂಡ ಒಂದು ಹಿರಿಯರ ಸಮ್ಮುಖದಲ್ಲಿ, ಪಂಚಭೂತಗಳ ಸಮ್ಮುಖದಲ್ಲಿ, ಸ್ವಾಮೀಜಿಗಳ ಸಮ್ಮುಖದಲ್ಲಿ ಮತ್ತು ಊರ ಗೌಡರು ಹಳಬರ ಸಮ್ಮುಖದಲ್ಲಿ ಈಗಾಗಲೇ ಅವರು ಅಕ್ಷತಾರೋಪಣ ಮಾಂಗಲ್ಯ ಧಾರಣ ಮಾಡಿಸಿಕೊಂಡು ಎಲ್ಲ ಸಾವಿರಾರು ಜನರ ತಮ್ಮ ಯಜಮಾನರು ಮಹೇಶ್ ಕುಮಾರ್ ಇವರ ಹಸ್ತದಿಂದ ಒಂದು ಅಮೃತ ಹಸ್ತದಿಂದ ಸನ್ಮಾನ್ಯರಾದ ಮಹೇಶ್ ಇವರ ಅಮೃತ ಹಸ್ತದಿಂದ ಅವರಿಗೆ ಮಾಂಗಲ್ಯ ಧಾರಣವಾಗಿದೆ. ಮತ್ತು ಎಲ್ಲ ಬಂಧು ಬಾಂಧವರು ಅಕ್ಕಿ ಕಾಳು ಅಕ್ಷತಾರೋಪಣ ಮಾಡಿ ಈಗಾಗಲೇ ಶುಭವನ್ನು ಹಾರೈಸಲು ತಾಯಂದಿರು ಮತ್ತೆ ವೇದಿಕೆಯ ಮೇಲಿರುವ ಸಿಂಹಾಸನದ ಮೇಲೆ ಕುಳಿತುಕೊಂಡಿದ್ದಾರೆ. ಅಂದರೆ ಆ ತಾಯಂದರಿಗೆ ವರ ಅಂದರೆ ನವ ದಂಪತಿಗಳು ಅವರಿಗೆ ಹಣೆ ಹೆಚ್ಚಿ ಪಾದ ಸ್ಪರ್ಶ ಮಾಡಿ 2 ಕೈಗಳನ್ನು ಮುಗಿದು
ಗೌರವ ಸಮರ್ಪಣೆಯನ್ನು ಮಾಡಿದರು. ಅವರು ಕೂಡ ಹಿರಿಯರಾದ ತಾಯಂದಿರು ಇವರಿಗೆ ತಮ್ಮ ದಾಂಪತ್ಯ 7 ಜನ್ಮಗಳವರೆಗೆ ಮುಂದುವರಿಯಲಿ ಅಂತೇಳಿ ಆ ಪರಮಾತ್ಮನಲ್ಲಿ ಅವರು ಕೂಡ ಪ್ರಾರ್ಥನೆ ಸಲ್ಲಿಸಿದರು. ಈಗ ಮತ್ತೆ ನಮಗೆ ಕಾಣಸಿಗ್ತಾ ಇರುವವರು ನಮ್ಮ ಸೊಸೆಯಂದಿರು ನಮ್ಮ ಮೊಮ್ಮಗಳ ಒಂದು ಎತ್ತಿಕೊಂಡು ಅವರಿಗೆ ಆಶೀರ್ವಾದ ನೀಡಿ ಶುಭ ಹಾರೈಸಲು ಬಂದಿದ್ದಾರೆ. ನಮ್ಮ ಎಲ್ಲ ಸೊಸೆಯಂದಿರು ಮತ್ತು ಅಕ್ಕ ತಂಗಿಯರು, ಬಂಧು ಬಳಗದವರು, ಊರಿನ ಹಿಪ್ಪರಿಗೆ ಬಂಧುಗಳ ಬಾಂಧವರು ಬಂದು ಇಲ್ಲಿ ಸೇರಿದ್ದಾರೆ. ನನ್ನನ್ನು ಕೂಡ ಇಲ್ಲಿ ವೇದಿಕೆ ಮೇಲೆ ಕರೆದಾಗ ನಾನು ಕೂಡ ಹೋಗಿ ವಧು-ವರರ ಒಂದು ಸಮ್ಮುಖದಲ್ಲಿ ಸಮ್ಮುಖದಲ್ಲಿದ್ದರೆ ಅವ್ರ ಪಕ್ಕದಲ್ಲಿ ನಿಂತು ನಾನು ಆ ಗೌರವ ಸಮರ್ಪಣೆಯನ್ನು ಕೂಡ ಮಾಡಿದೆ. ಅವರಿಗೆ 7 ಜನ್ಮಗಳವರೆಗೆ ಅವ್ರಿಗೆ ದಾಂಪತ್ಯ ಮುಂದುವರಿಯಲಿ ಅಂತೇಳಿ ಆ ಊರಿನ ಎಲ್ಲ ಗ್ರಾಮ ದೇವತೆಗಳಿಗೆ ನಾನು ಒಂದು ಪ್ರೀತಿಯ ಒಂದು ಅಗತಿ ಭಕ್ತಿಯ ಒಂದು ಪ್ರಾರ್ಥನೆ ಸಲ್ಲಿಸಿ ಅವರಿಗೆ ಶುಭ ಹಾರೈಸಿ ಬಂದೆವು. ಈಗ ನೋಡಿ ಗಿಫ್ಟ್ಗಳ ಮೇಲೆ ಗಿಫ್ಟ್ ಕೊಡ್ತಾ ಇದ್ದಾರೆ. ಬಂಧು ಬಾಂಧವರು ಗಿಫ್ಟ್ಗಳ ಮೇಲೆ ಗಿಫ್ಟ್ ಕೊಡ್ತಾ ಇದ್ದಾರೆ. ಗಿಫ್ಟ್ಗಳ ಸುರಿಮಳೆ ಆಗ್ತಾ ಇದೆ. ಹಿಂದೆ ಸಾಕಷ್ಟು ಗಿಫ್ಟ್ಗಳು ಸಂಗ್ರಹವಾಗಿದೆ. ಅಂದರೆ ಅಷ್ಟೊಂದು ಮಹೇಶ್ ಕುಮಾರ್, ಮಿಸ್ಟರ್ ಮಹೇಶ್, ಚಿರಂಜೀವಿ ಮಹೇಶ್ ಅವರು ಸಾಕಷ್ಟು ಅವರ ಫ್ರೆಂಡ್ ಸರ್ಕಲ್ ತುಂಬ ಇರುವುದರಿಂದ ಸಾಕಷ್ಟು ಗೆಳೆಯರ ವೃಂದ, ಅವರ ಗೆಳೆಯರ ಸರ್ಕಲ್ ಬಂದು ಅವರಿಗೆ ಇಬ್ಬರು ನವ ದಂಪತಿಗಳಿಗೆ ಶುಭ ಕೋರ್ತಾ ಇದ್ದಾರೆ. ಈಗ ನಾನು ತಂದೆ ತಾಯಿಗಳ ಅಂದರೆ ಈಗ ನವ ವಧುವರರಲ್ಲ, ಈಗ ನವ ದಂಪತಿಗಳಾಗಿ ಮಾರ್ಪಟ್ಟಿದ್ದಾರೆ. ತಂದೆ ತಾಯಿಗಳ ಹೆಸರು ಇಂದೊಂದು ದಿವಸ ಮಾತ್ರ ನಾನು ಹೇಳ ಬಯಸ್ತೇನೆ. ಯಾಕಂದ್ರೆ ಈ ಮಹೇಶ್ ಅದರಲ್ಲ, ಚಿರಂಜೀವಿ ಮಹೇಶ್ ಅವರ ತಂದೆ ತಾಯಿ ಹೆಸರು ಸನ್ಮಾನ್ಯರಾದ ಶ್ರೀ ಮಲ್ಲಪ್ಪ ದುಂಡಪ್ಪ ಅಡಹಳ್ಳಿ. ಚಿರಂಜೀವಿ ಮಹೇಶ್ ಇವರ ತಂದೆ ಹೆಸರು ಸನ್ಮಾನ್ಯರಾದ ಶ್ರೀ ಮಲ್ಲಪ್ಪ ದುಂಡಪ್ಪ ಅಡಹಳ್ಳಿ ಮತ್ತು ಇವರ ತಾಯಿ ಸನ್ಮಾನ್ಯರಾದ ಚಿರಂಜೀವಿ ಮಹೇಶ್ ಇವರ ತಾಯಿ ಹೆಸರು ಚಿ ಕುಂಕುಮ ಸೌಭಾಗ್ಯವತಿ ತಾಯಿ ದಾನಮ್ಮ ಮಲ್ಲಪ್ಪ ಅಡಹಳ್ಳಿ. ಇವರು ಆಮಂತ್ರಣ ಎಲ್ಲರಿಗೂ ಕೊಟ್ಟಿದ್ದರು. ಇವರ ಆಮಂತ್ರಣ ಆಗಮನಾಭಿಲಾಷಿಗಳಾಗಿ ಸಾಕಷ್ಟು ಬಂಧು ಬಾಂಧವರು ಇಲ್ಲಿ ಆಗಮಿಸಿದ್ದಾರೆ. ಚಿರಂಜೀವಿ ಮಹೇಶ್ ಕುಮಾರ್ ಇವರ ಬ್ರದರ್ಸ್ ಇಬ್ಬರು ಇದ್ದಾರೆ ದೊಡ್ಡವರು. ಅವರು ಕೂಡ ಮುಂದೆ ಕಾಣಿಸಿಗ್ತಾರೆ. ಅವ್ರನ್ನೂ ಕೂಡ ನಾವು ಅವ್ರು ಕಾಣಿಸಿದಾಗ ಅವರ ಹೆಸರುಗಳನ್ನು ನಾವು ಗೋಚರಪಡಿಸುತ್ತೇವೆ. ಈಗ ಚಿರಂಜೀವಿ ಮಹೇಶ್ ಇವರ ಜೊತೆ ಲಗ್ನವಾಗಿರುವವರು ಚಿ ಕುಂಕುಮ ಸೌಭಾಗ್ಯವತಿ ತಾಯಿ ಭಾಗ್ಯಶ್ರೀ ಇವರ ತಂದೆ ತಾಯಿಗಳ ಹೆಸರನ್ನು ಇವತ್ತು ನಾನು ಪ್ರಸ್ತುತಪಡಿಸ್ತಾ ಇದ್ದೇನೆ ಇಲ್ಲಿ. ಅಂದರೆ ತಂದೆ ತಾಯಿಗಳು ಶ್ರೀ ಚಿ ಕುಂಕುಮ ಭಾಗ್ಯಶ್ರೀ ಇವರ ತಂದೆ ತಾಯಿಗಳು ತಾಯಿ ಸೌಭಾಗ್ಯವತಿ ಲಕ್ಷ್ಮಿ ಮತ್ತು ಇವರ ತಂದೆ ಸನ್ಮಾನ್ಯರಾದ ಹನುಮಂತ್ ಕಮತಿ, ಸಾಕಿನ್ ಮುತ್ತೂರ್, ತಾಲೂಕು ಜಮಖಂಡಿ, ಜಿಲ್ಲಾ ಬಾಗಲಕೋಟ್. ಇವರ ಸುಪುತ್ರಿ ಚಿ ಕುಂಕುಮ ಸೌಭಾಗ್ಯವತಿ ತಾಯಿ ಭಾಗ್ಯಶ್ರೀ ಇವರ ಜೊತೆ ಚಿರಂಜೀವಿ ಮಹೇಶ್ ಇವರು ಇಬ್ಬರೂ ಕೂಡ ನವ ದಂಪತಿಗಳಾಗಿ ಕೆಲವೇ ನಿಮಿಷಗಳಲ್ಲಿ ಮಾರ್ಪಟ್ಟಿದ್ದಾರೆ. ಅಂದರೆ ದಿನಾಂಕ 11/2/2026 ಮಧ್ಯಾಹ್ನ 12 ಗಂಟೆಗೆ ಅಭಿಜಿತ್ ಲಗ್ನದ ಶುಭ ಮುಹೂರ್ತದಲ್ಲಿ ಅವರು ಇಬ್ಬರು ಜಗಲಿ ಮೇಲಿನ ಮುಕ್ಕೋಟಿ ದೇವತೆಗಳ ಆಶೀರ್ವಾದ ಪಡೆದು ದೇವತೆಗಳ ಮತ್ತು ಪಂಚಭೂತಗಳ ಆಶೀರ್ವಾದದೊಂದಿಗೆ ಮತ್ತು ಊರು ಗೌಡರು, ಹಳಬರು, ಮಾಣ್ಕಾರಿ ಹಿರಿಯರು, ಹಿಪ್ಪರಿಗೆ ಮಹಾನ್ ದೊಡ್ಡ ಒಂದು ಬಳಗಣ ಇದೆ ಅವರದು. ಹಿಪ್ಪರಿಗೆ ಬಾಂಧವರ ಅನೇಕ ಆ ಊರಿನ ಎಲ್ಲ ಗೌರವಾನ್ವಿತ ಹಿರಿಯರು ಮತ್ತು ಅಣ್ಣ ತಮ್ಮಂದಿರು, ತಾಯಂದಿರು ಬಂದು ಅವರಿಗೆ ಅಕ್ಷತಾರೋಪಣ ಮಾಡಿ ಅವರಿಗೆ ಶುಭ ಹಾರೈಸಿದ್ದಾರೆ. 7 ಜನ್ಮಗಳವರೆಗೆ ಅವರ ಒಂದು ದಾಂಪತ್ಯ ಮುಂದುವರಿಯಲಿ ಅಂಥೇಳಿ ಎಲ್ಲರೂ ಅವರು ತಮ್ಮ ಒಂದು ಮನದಲ್ಲೇ ಆಶೀರ್ವಾದ ನೀಡಿ ಪರಮಾತ್ಮನಲ್ಲಿ ಆದಿಶಕ್ತಿ ದೇವತೆ, ಆ ಊರಿನ ದೇವತೆ ತಾಯಿ ಆದಿಶಕ್ತಿ ದೇವತೆ ಮುತ್ತು ಲಕ್ಷ್ಮಿ ಮುತ್ತವ್ವ ದೇವಿಗೆ ಅವರು ಪ್ರಾರ್ಥನೆ ಮಾಡಿ ಆ ಇಬ್ಬರು ನವ ದಂಪತಿಗಳಿಗೆ 7 ಜನ್ಮಗಳವರೆಗೆ ಅವರ ಒಂದು ದಾಂಪತ್ಯ ಜೀವನ ಅತಿ ಸುಂದರವಾಗಿ ಮುಂದುವರಿಯಲಿ ಅಂಥೇಳಿ ಶುಭ ಆಶೀರ್ವಾದ ಕೋರಿದ್ದಾರೆ. ಎಲ್ಲರಿಗೂ ಧನ್ಯವಾದಗಳನ್ನು ಅರ್ಪಿಸುತ್ತೇವೆ. ನಾವು ಅಡಹಳ್ಳಿ ಬಂಧುಗಳ ಪರವಾಗಿ ನಮ್ಮ ಅಶೋಕ್ ಕೋತಾತನ ಯೂಟ್ಯೂಬ್ ಚಾನಲ್ಗೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ನಮಗೂ ಒಂದು ಹೆಮ್ಮೆ ಅನಿಸುತ್ತದೆ. ನಮಗೆ ತುಂಬ ಒಂದು ನಮ್ಮ ಬಾಂಧವ್ಯ ಮುಂದುವರಿಯಲು ಸಾಕಷ್ಟು ಅನುಕೂಲವಾಗುತ್ತದೆ ಎಂದು ಇಲ್ಲಿ
ಸಬ್ಸ್ಕ್ರೈಬ್ ಮಾಡಿರಿ ಅಂತೇಳಿ ನಾವು ವಿನಂತಿ ಮಾಡಿಕೊಳ್ಳುತ್ತೇವೆ. ಈಗ ನೋಡಿ ಇಲ್ಲಿ ಮತ್ತೆ ತಾಯಂದಿರು ಬರ್ತಾ ಇದ್ದಾರೆ. ಸಾಕಷ್ಟು ತಂದೆ ಇಲ್ಲಿ ತಾಯಂದಿರು ಬಂದು ಸೆಲ್ಫಿ ಮುಖಾಂತರ ತಮ್ಮ ಫೋಟೋಗಳನ್ನು ಹೊಡಿಸಿಕೊಳ್ಳುತ್ತಾ ಇದ್ದಾರೆ. ಅಲ್ಲಿ ಅಕ್ಕ ತಂಗಿಯಂದಿರು ಬಂತಾರೆ. ಇಲ್ಲಿ ನೋಡ್ರಿ, ಇಲ್ಲಿ ಕೋಟ್ ಹಾಕ್ಕೊಂಡು ಬಂದ್ರಲ್ಲ, ಈಗ ಮಿಸ್ಟರ್ ಮಹೇಶ್ ಅವರ ಬ್ರದರ್ ಅವರು ಕೋಟ್ ಹಾಕ್ಕೊಂಡು ಪಕ್ಕದಲ್ಲೇ ಅವರು ಮದುವೆ ಒಂದು ಈ ಸಮಾರಂಭಕ್ಕೆ ತುಂಬ ಮುತುವರ್ಜಿ ವಹಿಸಿ ಸಾಕಷ್ಟು ಒಂದು ಅದಕ್ಕೆ ಸಹಕಾರ ಮತ್ತು ಅನುಕೂಲ ಮಾಡಿಕೊಡಲು ಓಡಾಡುತ್ತಿದ್ದಾರೆ. ಆ ಮದುವೆಯ ಒಂದು ಉಸ್ತುವಾರಿ ಕೂಡ ಇವರದೇ ಇದೆ ಅಂತ ಅನ್ಬೋದು. ಸಾಕಷ್ಟು ಎಲ್ಲ ಕಡೆ ಅವರು ಕಾಣಿಸ್ತಾ ಇದ್ದರು, ಎಲ್ಲ ಕಡೆ ಅವರು ಗೋಚರಿಸ್ತಾ ಇದ್ದರು. ಅಂದರೆ ಅಲ್ಲಿ ಊಟ ನಡೀತಾ ಇದೆ, ಎಲ್ಲ ಮದುವೆ ಬಂದವರ ಒಂದು ಆಮಂತ್ರಿತ ಬಂಧು ಬಾಂಧವರಿಗೆ ಊಟ ನಡೀತಾ ಇದೆ. ಅಲ್ಲಿ ಕೂಡ ಅವರು ಊಟ ಒಂದು ಸ್ಥಳದಲ್ಲಿ ಅವರು ಸಾಕಷ್ಟು ಉಸ್ತುವಾರಿಯನ್ನು ನೋಡಿಕೊಳ್ತಾ ಇದ್ದಾರೆ. ಹಿರಿಯರಾದ ಈ ಮಿಸ್ಟರ್ ಮಹೇಶ್ ಕುಮಾರ್ ಇವರ ಬ್ರದರ್ ಕೋಟ್ ಹಾಕಿಕೊಂಡು ಕಾಣಿಸ್ಕೊಳ್ಳಲ್ಲ. ಇನ್ನೊಬ್ರು ದೊಡ್ಡ ಬ್ರದರ್ ಅದಾರ, ಅವರು ಕೂಡ ಒಂದು ಊಟದ ಒಂದು ವ್ಯವಸ್ಥೆಯಲ್ಲಿ ಆ ಬಂಧು ಬಂದವರಂಥ ಬಾಂಧವರು ಸಾಕಷ್ಟು ಜನರು ಇಲ್ಲಿ ಸಾವಿರಾರು ಜನರು ನೆರೆದಿದ್ದಾರೆ. ಸಾವಿರಾರು ಜನರು ಇಲ್ಲಿ ಆಗಮಿಸಿದ್ದಾರೆ. ಅವರಿಗೆ ಊಟದ ಒಂದು ವ್ಯವಸ್ಥೆಯನ್ನು ಮಾಡ್ತಾ ಇದ್ದಾರೆ. ಇಬ್ಬರು ಬ್ರದರ್ಸ್ಗಳು ಅವರು ಅಲ್ಲಿ ಊಟದ ಒಂದು ಸ್ಥಳದಲ್ಲಿ ಕಾಣ್ಬೋದು. ಅವರನ್ನು ಈಗ ನೋಡಿ ಫೋಟೋಗಳ ಮೇಲೆ ಫೋಟೋ ಶೂಟ್ಗಳು ಮಾಡ್ಕೊಳ್ತಾ ಇದ್ದಾರೆ. ಫೋಟೋ ಶೂಟು, ವಿಡಿಯೋ ಶೂಟು ಮಾಡ್ಕೊಳ್ತಾ ಇದ್ದಾರೆ. ಎಷ್ಟೊಂದು ಹರ್ಷವಾಗಿ, ಮದುವೆ ಅಂದ್ರೇ ಸಂಭ್ರಮ, ಮದುವೆ ಅಂದ್ರೇ ಖುಷಿ, ಮದುವೆ ಅಂದ್ರೇ ಸಂತೋಷ, ಮದುವೆ ಅಂದ್ರೇ ಜೃಂಭಿಸುವಂಥ ಒಂದು ಸಮಯ ಅದು. ಅದಕ್ಕಾಗಿ ಎಲ್ಲ ತಾಯಂದಿರು ಇಲ್ಲಿ ಅತಿ ಖುಷಿಯನ್ನು ಹಂಚಿಕೊಳ್ಳುತ್ತಿದ್ದಾರೆ. ವೇದಿಕೆ ಏರಿ ವೇದಿಕೆಯ ಮೇಲೆ ಇದ್ದಂಥ ನವ ದಂಪತಿಗಳಿಗೆ ಅಂದರೆ ಮಿಸ್ಟರ್ ಚಿರಂಜೀವಿ ಮಹೇಶ್ ಕುಮಾರ್ ಅಲಿಯಾಸ್ ಮಹೇಶ್ ಇವರ ಜೊತೆ ತಾಯಿ ಕುಂಕುಮ ಸೌಭಾಗ್ಯವತಿ ಭಾಗ್ಯಶ್ರೀ ಇವರುಗಳು ಈಗಾಗಲೇ ಸಾಕಷ್ಟು ಜನರ ಸಮ್ಮುಖದಲ್ಲಿ ಜಗುಲಿ ಮೇಲಿನ ಮುಕ್ಕೋಟಿ ದೇವತೆಗಳಿಗೆ ಮತ್ತು ಪಂಚಭೂತಗಳ ಸಮ್ಮುಖದಲ್ಲಿ ಗುರು ಹಿರಿಯರ ಸಮ್ಮುಖದಲ್ಲಿ ಈಗಾಗಲೇ ಅವರು ಅಕ್ಷತಾರೋಪಣ ಮಾಡಿಕೊಂಡು ನವ ದಂಪತಿಗಳಾಗಿ ಮಾರ್ಪಟ್ಟಿದ್ದಾರೆ. ಇಂದಿನಿಂದ ತಾಯಿ ಕುಂಕುಮ ಸೌಭಾಗ್ಯವತಿ ಭಾಗ್ಯಶ್ರೀ ಇವರ ಹೆಸರಿನ ಮುಂದೆ ತಮ್ಮ ಯಜಮಾನರ ಹೆಸರು ಈ ಒಂದು ಕ್ಷಣದಿಂದ ಗೋಚರಿಸ್ತಾ ಇದೆ. ಅಂದರೆ ನಾನೀಗ ವ್ಯಕ್ತಪಡಿಸ್ತಾ ಇದ್ದೇನೆ ನೋಡಿ. ಅಂದರೆ ಚಿರಂಜೀವಿ ಮಹೇಶ್ ಕುಮಾರ್ ಇವರ ಜೊತೆ ತಾಯಿ ಕುಂಕುಮ ಸೌಭಾಗ್ಯವತಿ ಭಾಗ್ಯಶ್ರೀ ಇವರ ತಂದೆಯ ಹೆಸರು ಇಲ್ಲಿಯವರೆಗೆ ಇತ್ತು. ಈಗ ಇವತ್ತಿನಿಂದ ಈ ಕ್ಷಣದಿಂದ ತಮ್ಮ ಯಜಮಾನರ ಹೆಸರು ಅಲ್ಲಿ ಗೋಚರಿಸ್ತಾ ಇದ್ದೀವಿ ನಾವೀಗ. ಅಂದರೆ ಕುಂಕುಮ ಸೌಭಾಗ್ಯವತಿ ತಾಯಿ ಭಾಗ್ಯಶ್ರೀ ಮಹೇಶ್ ಅಡಹಳ್ಳಿ ಅಂದರೆ ಇವತ್ತಿನ ಇಲ್ಲಿ ನೋಡಿ ಕಾಣಿಸ್ಕೊಳ್ತಾ ಇದ್ದಾರೆ. ಈಗ ಚಿರಂಜೀವಿ ಮಹೇಶ್ ಇವರ ಬ್ರದರ್ ಮಧ್ಯಮದಲ್ಲಿರುವ ಬ್ರದರ್ ಕಾಣಿಸ್ಕೊಂಡ್ರು. ಅವರು ತಮ್ಮ ಎಲ್ಲ ಉಸ್ತುವಾರಿ ಇದರಿಂದ ಎಲ್ಲರನ್ನು ನೋಡ್ಕೊಳ್ತಾ ಇದ್ದಾರೆ. ತಮ್ಮ ಗೆಳೆಯ ಬಾಂಧವರಿಗೆ, ತಮ್ಮ ಮಿತ್ರ ವೃಂದದವರಿಗೆ. ಇಲ್ಲಿ ನೋಡ್ರಿ, ನಮ್ಮ ಹಿಪ್ಪರಿಗೆ ಬಂಧುಗಳಾದ ಹಿರಿಯರಾದ ಶ್ರೀ ಗಿರ್ಮಲ್ಲಪ್ಪ ಹಿಪ್ಪರಿಗೆ ಅವರು ಊಟದ ಒಂದು ಅವರು ಊಟ ಮಾಡುವ ಒಂದು ಸಮಯದಲ್ಲಿ ಅವರು ತೊಡಗಿರುತ್ತಾರೆ. ಈಗ ಊಟ ಬಡಿಸುವ ಒಂದು ಕಾರ್ಯಕರ್ತರು ಇರ್ತೀವಲ್ಲ, ಊಟದ ಸಮಿತಿ, ಊಟದ ಒಂದು ವ್ಯವಸ್ಥೆಯನ್ನು ಮಾಡಿರ್ತಕ್ಕಂಥ ಯುವಕರು, ಊಟ ಒಂದು ನೀಡುವ ಒಂದು ಓಡಾಡೋ ಹುಡುಗರು ಅಂತೀವಲ್ಲ, ಓಡಾಡೋರೆಲ್ಲ ಈಗ ಊಟ ಬಡಿಸುವ ಒಂದು ಕಾರ್ಯಕ್ರಮದಲ್ಲಿ ತೊಡಗ್ಯಾರ. ಭಾಳ ಖುಷಿಯನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಈಗ ಹಂಗನ ಊಟಕ್ಕೆ ಈಗ ನಾವು ಭಾಳ ಲೇಟಾಗಿ ಬಂದಿದ್ದೀವಿ. ಇಲ್ಲಿ ಎಲ್ಲ ಬಾಂಧವರ ನಾವು ಯಾಕಂದರೆ ಆ ಮದುವೆ ಒಂದು ನವ ದಂಪತಿಗಳ ಒಂದು ಅಲ್ಲಿ ಮದುವೆ ಸಮಾರಂಭದ ಒಂದು ಕಾರ್ಯಕ್ರಮವನ್ನು ನಾವು ಕ್ಯಾಪ್ಚರ್ ಮಾಡಬೇಕಾಗಿತ್ತು. ಅಲ್ಲಿ ಕ್ಯಾಪ್ಚರ್ ಅಂದರೆ ವಿಡಿಯೋ ಶೂಟ್ ಮಾಡ್ತಾ ಇದ್ವಿವಲ್ಲ ನಮ್ಮ ಅಶೋಕ್ ತಾತನ ಯೂಟ್ಯೂಬ್ ಚಾನಲ್ದವರು. ಅದಕ್ಕೆ ನಾವು ವಿಡಿಯೋ ಶೂಟ್ ಮಾಡೋದ್ರೆ ಆ ಸಮಯದಲ್ಲಿ ತೊಡಗಿದ್ರು ಅಂದರೆ ನಾವು ಊಟಕ್ಕೆ ಎಲ್ಲರೂ ಊಟ ಆದ ನಂತರ ನಾವು ಲೇಟಾಗಿ ಬಂದಿದ್ದೀವಿ. ಆದರೂ ಕೂಡ ಇಲ್ಲಿ ಒಂದು 100 ಜನರು ನಮಗೆ ಕಾಣಸಿಗ್ತಾ ಇದ್ದಾರೆ. ಎಲ್ಲ ಊಟ ಮಾಡಿ ಬಂದು ಬಾಂಧವರು ಈಗಾಗಲೇ ತಮ್ಮ ಒಂದು ಕೆಲಸ ಕಾರ್ಯಗಳಿಗೆ ತಮ್ಮ ಒಂದು ಊರುಗಳಿಗೆ ಸಾಕಷ್ಟು ಊರಿನಿಂದ ಬಂದಂಥ ಬಾಂಧವರು ತೆರಳಿದ್ದಾರೆ. ಇಲ್ಲಿ ಕಾಣಸಿಗುವವರು ಕೇವಲ ಒಂದು 100 ಜನರಿಗೆ ಸಿಗ್ತಾ ಇದ್ದಾರೆ. ನಾವು ಲೇಟಾಗಿ ಊಟದ ಒಂದು ವ್ಯವಸ್ಥೆಯ ಸ್ಥಳಕ್ಕೆ ನಾವು ಬಂದಿರುತ್ತೇವೆ ಬಂಧು ಬಾಂಧವರೇ. ಈಗ ಊಟ ನೀಡುವ ಒಂದು ಯುವಕರು ತುಂಬ ಉತ್ಸಾಹದಿಂದ ಊಟವನ್ನು ಬಡಿಸುತ್ತಿದ್ದಾರೆ. ಈಗ 2 ಗಂಟೆ 3 ಗಂಟೆಯಿಂದ ಊಟ ಪ್ರಾರಂಭವಾಗಿದೆ. ಆದರೂ ಕೂಡ ಅವರಿಗೆ ಸುಸ್ತು ಅನ್ನೋದಿಲ್ಲ. ಬಂದಂಥ ಬಾಂಧವರನ್ನು ಪ್ರೀತಿಯಿಂದ ಗೌರವದಿಂದ ಅವರಿಗೆ ಎಲ್ಲ ವ್ಯವಸ್ಥೆಯ ಊಟವನ್ನು ಸಾಲಾಗಿ ನಿಂತು ಊಟ ಬಡಿಸುತ್ತಿದ್ದಾರೆ ನೋಡಿ. ಈ ಹಿಪ್ಪರಿಗೆ ಬಾಂಧವರು ಇವರ ಬೀಗರು. ಅಂದರೆ ಇಲ್ಲಿ ಮುಖ್ಯವಾಗಿ ನಡೀತಾ ಇರೋದು ಮದುವೆ ಅಂದರೆ ಅಡಹಳ್ಳಿ ಬಂಧುಗಳ ಒಂದು ಮದುವೆ ಸಮಾರಂಭ. ಅಡಹಳ್ಳಿ ಬಂಧುಗಳ ಮದುವೆ ಸಮಾರಂಭ ಈಗ
ನಡೀತಾ ಇದೆ. ಅಲ್ಲಿ ಊಟವನ್ನು ಬಡಿಸುವ ಯುವಕರು ನಮಗೆ ಕಾಣಸಿಗ್ತಾ ಇದ್ದಾರೆ. ಸನ್ಮಾನ್ಯರಾದ ಚಿರಂಜೀವಿ ಮಹೇಶ್ ಇವರ ಜೊತೆ ಚಿ ಕುಂಕುಮ ಸೌಭಾಗ್ಯವತಿ ತಾಯಿ ಭಾಗ್ಯಶ್ರೀ ಇವರು ಈಗಾಗಲೇ ನವ ದಂಪತಿಗಳಾಗಿ ಮಾರ್ಪಟ್ಟಿದ್ದಾರೆ. ಆಗ ಬಂಧು ಬಾಂಧವರು ಈಗ ಊಟ ಮಾಡುವ ಒಂದು ಸಮಯ, ನಮಗೆ ಸಮಯದಲ್ಲಿ ಈಗ ಲೇಟಾಗಿ ಬಂದಿದ್ದರೂ ಕೂಡ ಇನ್ನೂ ಸಾಕಷ್ಟು ಜನರು ಇಲ್ಲಿ ಕಾಣಿಸಿಗ್ತಾ ಇದ್ದಾರೆ. ಈಗ ಈ ಸನ್ಮಾನ್ಯರಾದ ಚಿರಂಜೀವಿ ಮಹೇಶ್ ಮತ್ತು ಚಿ ಕುಂಕುಮ ಸೌಭಾಗ್ಯವತಿ ಭಾಗ್ಯಶ್ರೀ ಇವರು ಮದುವೆ ಎಲ್ಲಿ ನಡೀತಪ್ಪ, ಯಾವ ಸ್ಥಳದಲ್ಲಿ ಅಂದರೆ ಶ್ರೀ ಖಂಟಿ ಬಸವೇಶ್ವರ ದೇವಸ್ಥಾನ, ಸಾಕಿನ್ ಮುತ್ತೂರ್, ತಾಲೂಕು ಜಮಖಂಡಿ, ಜಿಲ್ಲಾ ಬಾಗಲಕೋಟ್ ಈ ಒಂದು ಸ್ಥಳದಲ್ಲಿ ದಿನಾಂಕ 11 ಅಂದರೆ ಬುಧವಾರ ದಿನಾಂಕ 11/2/2026 ಮಧ್ಯಾಹ್ನ 12 ಗಂಟೆಗೆ ಅಭಿಜಿತ್ ಲಗ್ನದ ಒಂದು ಶುಭ ಮುಹೂರ್ತದಲ್ಲಿ ಜಗಲಿ ಮೇಲಿನ ಮುಕ್ಕೋಟಿ ದೇವತೆಗಳ ಆಶೀರ್ವಾದದಿಂದ ಮತ್ತು ಎಲ್ಲ ದೇವತೆಗಳ ಸಮ್ಮುಖದಲ್ಲಿ ಪಂಚಭೂತಗಳ ಸಮ್ಮುಖದಲ್ಲಿ ಊರಿನ ಗೌಡರು, ಹಳಬರು, ಮಣ್ಕಾರಿ ಹಿರಿಯರು, ಸಾವಿರಾರು ಜನರ ಸಮ್ಮುಖದಲ್ಲಿ ಈಗಾಗಲೇ ಒಂದು ಅಕ್ಷತಾರೋಪಣ ಕಾರ್ಯಕ್ರಮ ನೆರವೇರಲಾಗಿದೆ. ನವ ದಂಪತಿಗಳಾಗಿ ಈಗ ಮಾರ್ಪಟ್ಟಿದ್ದಾರೆ. ಈಗ ನವ ದಂಪತಿಗಳಾಗಿ ಮಾರ್ಪಟ್ಟಿರುವುದರಿಂದ ಎಲ್ಲ ಬಂಧು ಬಾಂಧವರು ಬಂದು ವೇದಿಕೆಯನ್ನೇರಿ ಅವರಿಗೆ ಶುಭ ಆಶೀರ್ವಾದ ಕೊಡ್ತಿದ್ದಾರೆ. ಇಲ್ಲಿ ನಮ್ಮ ಹಿಪ್ಪುರಿಗೆ ಬಂಧುಗಳ ತಾಯಂದಿರು ಕೂಡ ಇಲ್ಲಿ ಊಟ ಒಂದು ಬಡಿಸಿಕೊಂಡು ತಮ್ಮ ಬೀಗರ ಒಂದು ಮದುವೆಯಲ್ಲಿ ಖುಷಿಯಿಂದ ಊಟ ಮಾಡುತ್ತಿದ್ದಾರೆ. ಊಟ ಒಂದು ಸಿಹಿಯಾದ ರುಚಿಯಾದ ಒಂದು ಊಟವನ್ನು ಅವರು ಮಾಡ್ತಾ ಇದ್ದಾರೆ, ಗೋಚರಿಸ್ತಾ ಇದೆ. ಈಗ ಬಂಧು ಬಾಂಧವರು ನಮ್ಮ ನೋಡ್ರಿ, ಈಗ ಈಗ ಸತ್ಯಪ್ಪ ಮಾಮ ಆತಾರ ಅಂತೀವಿ ನಾವು, ಹಂಗೆ ನಾವು ಸತ್ಯಪ್ಪಣ್ಣ ಅಂತೀವಿ ನಾವು ಅವ್ರಿಗೆ. ನಮ್ಮ ಮನೆಯವರು ಸತ್ಯಪ್ಪ ಮಾಮ ಆತಾರ. ಆದರೆ ನಾನು ಮಾತ್ರ ಸತ್ಯಪ್ಪಣ್ಣ ಹಿಪ್ಪರಿಗೆ ಅವ್ರು ಕಾಣಿಸ್ಕೊಂಡ್ರು. ಅವ್ರ ಪಕ್ಕದಲ್ಲೇ ಇದೇ ಹೇಳಿದ್ನಲ್ಲ, MLA ಆಗುವಂಥ ಒಂದು ಸ್ವಭಾವ ಒಳ್ಳೆತಕ್ಕಂಥ ಹಿರಿಯರು, ಅವರ ಬ್ರದರ್ ಅಂದರೆ ಸನ್ಮಾನ್ಯರಾದ ಮುತಾನ್ ಸಾವ್ಕಾರ್ ಅಂತಾರಲ್ಲ, ಅವ್ರ ಬ್ರದರ್ ಈಗ ಕಾಣಿಸ್ಕೊಂಡ್ರು. ಅವ್ರ ಹೆಸರು ನಮ್ಗೆ ಗೋಚರಿಸ್ತಾ ಇಲ್ಲ, ಅವ್ರಿಗೆ ಹೆಸರು ನಮಗೆ ನೆನಪಿಗೆ ಬರ್ತಾ ಇಲ್ಲ. ಅದಕ್ಕೆ ಹಿಪ್ಪರಿಗೆ ಬಂಧುಗಳು ಅವ್ರು ಏನದಾರ ಇಲ್ಲಿ ಕಾಣಿಸ್ತಾರೆ ನೋಡ್ರಿ. ಈಗ ಇವ್ರ ಪಕ್ಕದಲ್ಲೇ ಈಗ ಅದಾರ ನೋಡ್ರಿ. ಇವರು ಏನು ಮಾಡ್ತಾರೆ, ಎಲ್ಲ ದೇವಸ್ಥಾನಗಳು ಕಟ್ಟಿಸುವ ಒಂದು ಇಲ್ಲಿ ಇಲ್ಲಿ ಕಾಣಿಸ್ಕೊಂಡ್ರು ನೋಡ್ರಿ ಚಸ್ಮಾದವರ. ಇವರ ಹಿಪ್ಪರಿಗೆ ಬಂಧುಗಳು ಸನ್ಮಾನ್ಯರಾದ ಮುತಾನ್ ಸಾವ್ಕಾರ್ ಅವರ ಬ್ರದರ್ ಅವರ ಹೆಸರು ನನಗೆ ಗೋಚರಿಸ್ತಾ ಇಲ್ಲ. ಇವರು ಏನದಾರಲ್ಲ, ಇವರ ಸಾಕಷ್ಟು ದೇವಸ್ಥಾನಗಳನ್ನು ಕಟ್ಟಿಸೋದರಲ್ಲಿ ಮತ್ತು ಸಾಮಾಜಿಕ ಕಾರ್ಯದಲ್ಲಿ ಅವರು ಮುಂಚೂಣಿಯಲ್ಲಿ ಇರ್ತಾರೆ. ಸಾಮಾಜಿಕ ಕಾರ್ಯ, ದೇವಸ್ಥಾನಗಳನ್ನು ಒಂದು ಏನು ಅದರಲ್ಲ, ದೇವಸ್ಥಾನಗಳ ಒಂದು ಕಟ್ಟಿಸುವಿಕೆ, ದೇವರ ಒಂದು ಗುಡಿ ಸ್ಥಾಪನೆ ಮಾಡುವುದಕ್ಕೆ ಸಾಕಷ್ಟು ಅವರು ನೆರವಾಗ್ತಾ ಇದ್ದಾರೆ. ಅವರ ಶ್ರಮವನ್ನು ನೀಡ್ತಾ ಇದ್ದಾರೆ. ಸಾಮಾಜಿಕ ಕಳಕಳಿ ಅವರದಾಗಿರುತ್ತದೆ. ಅಂಥವ್ರಿಗೆ ನಮ್ಮ ಶಿವಕೋತಾತನ ಯೂಟ್ಯೂಬ್ ಚಾನಲ್ ಅವರಿಗೆ ಪ್ರೀತಿಯಿಂದ, ಗೌರವದಿಂದ ಒಂದು ಧನ್ಯವಾದಗಳನ್ನು ಪ್ರೀತಿಯಿಂದ ಅರ್ಪಿಸುತ್ತೇವೆ. ಹಾಗೆ ನಮ್ಮ ಶಿವಕೋತಾತನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಬೇಕಂತ ಹೇಳಿ ಕೇಳ್ಕೊಳ್ತಾ ಇದ್ದೀವಿ. ಈಗ ಬಂಧುಗಳೇ, ಈಗ ಸಾಕಷ್ಟು ಜನರು ಇಲ್ಲಿ ವೇದಿಕೆಯನ್ನೇರಿ ಈಗಾಗಲೇ ಆಶೀರ್ವಾದ ನೀಡಿ ಊಟ ಮಾಡಿ ಸಾಕಷ್ಟು ಜನರು ತೆರಳಿದ್ದಾರೆ. ಇಲ್ಲಿ ನೋಡ್ರಿ ಕಾಣಿಸ್ಕೊಳ್ತಾ ಇದ್ದಾರೆ ನಮ್ಮ ಹಿಪ್ಪರಿಗೆ ಬಂಧುಗಳಾದ ಸದಾಶಿವಣ್ಣ ಹಿಪ್ಪರಿಗೆ ಅವರು ಕಾಣಿಸ್ಕೊಳ್ತಾ ಇದ್ದಾರೆ. ಸದಾಶಿವಣ್ಣ ಹಿಪ್ಪರಿಗೆ ಅವರು ಇಲ್ಲಿ ಅವ್ರ ಬ್ರದರ್ಸ್ಗಳು ನಮಗೆ ಕಾಣಿಸ್ಲಿಲ್ಲ. ಯಾಕೋ ಅಂದರೆ ಅವ್ರ ಬ್ರದರ್ಸ್ಗಳು ಲವ ಮತ್ತು ಕುಶ ಅಂಥೇಳಿ ಇಬ್ಬರು ಒಂದೇ ತೆರನಾಗಿದ್ದಾರೆ, ಒಂದೇ ದಿವಸ ಹುಟ್ಟಿರ್ತಾರೆ, ಒಂದೇ ಮುಖ, ಒಂದೇ ತೆರನಾಗಿದ್ದಾರೆ. ಅವ್ರು ನೋಡೋದೇ ಒಂದು ನಮಗೆ ಖುಷಿ ಅನಿಸ್ತದೆ, ಅವ್ರು ನೋಡೋದೇ ಒಂದು ನಮಗೆ ಸೌಭಾಗ್ಯ ಅನಿಸ್ತದೆ. ಅವ್ರು ಯಾಕೋ ನಮಗೆ ಕಾಣಿಸಿಲ್ಲ, ಒಬ್ಬರಿಗೆ ಕಾಣಿಸ್ಕೊಂಡ್ರು. ಈಗ ಅವ್ರ ಬ್ರದರ್ ಇವರು ಸನ್ಮಾನ್ಯರಾದ ಸದಾಶಿವ್ ಹಿಪ್ಪರಿಗೆ ಅವರು ಕಾಣಿಸ್ಕೊಂಡ್ರು. ಸನ್ಮಾನ್ಯರಾದ ಸದಾಶಿವಣ್ಣ ಹಿಪ್ಪರಿಗೆ ಅವರು ಕಾಣಿಸ್ಕೊಂಡ್ರು. ಅವ್ರ ಬ್ರದರ್ ಕಾಣಿಸ್ಕೊಂಡಿಲ್ಲ. ಇನ್ನು ನೋಡೋಣ, ಇನ್ನೂ ಮುಂದಿನ ಜಾಗದಲ್ಲಿ ಕಾಣಿಸ್ಕೊಳ್ಬೋದು. ಈಗ ನೋಡಿ, ಸನ್ಮಾನ್ಯರಾದ ಎಲ್ಲ ಬಂಧು ಬಾಂಧವರು ಈಗ ಅಕ್ಷತಾರೋಪಣ ಮಾಡಿ ಎಲ್ಲ ವೇದಿಕೆಯನ್ನೇರಿ ನವ ದಂಪತಿಗಳಿಗೆ ಶುಭ ಆಶೀರ್ವಾದ ನೀಡಿ 7 ಜನ್ಮಗಳವರೆಗೆ ಅವರ ಒಂದು ದಾಂಪತ್ಯ ಮುಂದುವರಿಯಲಿ ಅಂಥೇಳಿ ಆಶೀರ್ವಾದ ನೀಡಿ ಈಗ ಬಂದಿರುತ್ತಾರೆ. ಈಗ ನೋಡಿ ಬಂಧುಗಳೇ, ಈಗಾಗಲೇ ಸಾಕಷ್ಟು ನಮ್ಮ ಅಡಹಳ್ಳಿ ಬಂಧುಗಳ ಮದುವೆಗೆ ಅಂದರೆ ಚಿರಂಜೀವಿ ಮಹೇಶ್ ಇವರ ಜೊತೆ ತಾಯಿ ಚಿ ಕುಂಕುಮ ಸೌಭಾಗ್ಯವತಿ ಭಾಗ್ಯಶ್ರೀ ಇವರ ಒಂದು ದಂಪತಿಗಳಾಗಿ ಮಾರ್ಪಟ್ಟಿರೋದರಿಂದ ಈಗಾಗಲೇ ಇವರಿಗೆ ಸಾಕಷ್ಟು ಎಲ್ಲಿ ಕಾಣಿಸ್ತಾ ನೋಡಿರಿ, ಅಂದರೆ ಪ್ರೀ ವೆಡ್ಡಿಂಗ್ ಶೂಟಿಂಗ್ದಲ್ಲಿ ತೆಗೆಸಿಕೊಳ್ಳುವಂಥ ಫೋಟೋಗಳು ಕಾಣಿಸಿಗ್ತಾ ಇವೆ. ಇಬ್ಬರು ನವ ದಂಪತಿಗಳು ಪ್ರೀ ವೆಡ್ಡಿಂಗ್ ಶೂಟಿಂಗ್ದಲ್ಲಿ
ತೊಡಗಿ ಫೋಟೋಗಳನ್ನು ತೆಗೆಸಿಕೊಂಡಂಥ ಫೋಟೋಶೂಟ್ಗಳನ್ನು ಮಾಡಿಸಿಕೊಂಡಂಥ ಫೋಟೋಗಳು ನಮಗೆ ಗೋಚರಿಸ್ತಾ ಇವೆ. ಅಲ್ಲೇ ದೇವಸ್ಥಾನದ ಅಂದರೆ ಇಲ್ಲಿ ಶ್ರೀ ಕಂಠಿ ಬಸವೇಶ್ವರ ದೇವಸ್ಥಾನ ಸಾಕಿನ ಮುತ್ತೂರು ಈ ಒಂದು ಅತಿ ದೇವಸ್ಥಾನದ ಒಂದು ಮುಂಭಾಗದ ಒಂದು ಇದರಲ್ಲಿ ಗಣಪತಿಯ ಒಂದು ಮೂರ್ತಿಯನ್ನು ಕೂಡ ಕಾಣಿಸಿಗ್ತಾ ಇದೆ. ಆ ಗಣಪತಿ ಮೂರ್ತಿಗೆ ಸಾಕಷ್ಟು ಪುಷ್ಪ ಮಾಲೆಗಳನ್ನು ಅಲಂಕರಿಸಿ ಅಲ್ಲಿ ಇಟ್ಟಿರ್ತಾರೆ. ಗಣಪತಿ ಮೂರ್ತಿಗೆ ನಾವು ನಮಸ್ಕಾರ ಮಾಡಿ ಗುಡಿ ದೇವಸ್ಥಾನಕ್ಕೆ ಶ್ರೀ ಕಂಠಿ ಬಸವೇಶ್ವರ ದೇವಸ್ಥಾನಕ್ಕೆ ನಮ್ಮ ಅಶೋಕ್ ತಾತನ ಯೂಟ್ಯೂಬ್ ಚಾನಲ್ ಕೂಡ ಹಣ ಹೆಚ್ಚಿ ನಮಸ್ಕಾರ ಮಾಡಿ ಆಶೀರ್ವಾದ ಪಡೆದು ಈಗ ನವ ದಂಪತಿಗಳಿಗೆ ನಮ್ಮ ಅಶೋಕ್ ತಾತನ ಯೂಟ್ಯೂಬ್ ಚಾನಲ್ 7 ಜನ್ಮಗಳವರೆಗೆ ಅವರ ದಾಂಪತ್ಯ ಮುಂದುವರಿಯಲಿ ಅಂಥೇಳಿ ಆ ಪರಮಾತ್ಮನಲ್ಲಿ ನಾವು ಪ್ರಾರ್ಥಿಸಿ ಈಗ ಅವರು 7 ಜನ್ಮಗಳ ಸಪ್ತಪದಿ ತುಳಿದು ದಂಪತಿಗಳಾಗಿದ್ದಾರೆ. ಸಪ್ತಪದಿಗಳನ್ನು ಸ್ವಲ್ಪ ಒಂದೆರಡು ಅಂಶದಲ್ಲಿ ನಾನು ಹೇಳ್ಪಡಿಸ್ತಾ ಇದ್ದೀನಿ. ಅಂದರೆ ನವ ದಂಪತಿಗಳು ಹೇಳ್ತಾರೆ, ತಮ್ಮ 7 ಒಂದು ಹೆಜ್ಜೆಯನ್ನಿಟ್ಟು ನಾವು ಸದಾ ಸಂತ ಕಷ್ಟದಲ್ಲಿ ಕೂಡ ನಾವು ಎಂಥ ಜೀವನದಲ್ಲಿ ಎಂಥ ಕಷ್ಟ ಬಂದರೂ ಕೂಡ ನಾವು ಸುಖದಲ್ಲಿ ಒಂದಾಗಿರುತ್ತೇವೆ ಅಂತ ಹೇಳ್ತಾರೆ. ಮತ್ತು 2ನೇ ಹೆಜ್ಜೆ ಇಡುವಾಗ ಒಲವು, ಪ್ರೀತಿ, ವಾತ್ಸಲ್ಯ, ಮಮತೆ, ಅನುರಾಗ, ಆತ್ಮೀಯತೆ, ದಯೆ, ಕರುಣೆಗಳನ್ನೆಲ್ಲ ಇಟ್ಟುಕೊಂಡು ನಮ್ಮ ಜೀವನದಲ್ಲಿ ಆ ಒಂದು ಅಳವಡಿಸಿಕೊಂಡು ಪ್ರೀತಿ ವಾತ್ಸಲ್ಯಗಳನ್ನು ಹಂಚಿಕೊಳ್ಳುತ್ತೇವೆ ಅಂತ ಹೇಳ್ತಾರೆ. ಎಲ್ಲರ ಜೊತೆ ನಾವು 3ನೇ ಹೆಜ್ಜೆ ಇಡುವಾಗ ಎಲ್ಲರ ಜೊತೆ ಸಂತೃಪ್ತಿ ಹಾಗೂ ಸಮ್ಮಾನದಿಂದ ಬದುಕುತ್ತೇವೆ ಅಂಥೇಳಿ ಅವರು 3ನೇ ಹೆಜ್ಜೆ ಇಟ್ಟಿರ್ತಾರೆ. ಈಗ ನೋಡಿ 3-4ನೇ ಹೆಜ್ಜೆ ಇಡುವುದಕ್ಕಿಂತ ಮುಂಚೆ ಇಲ್ಲಿ ಸಾಕಷ್ಟು ಹಿಪ್ಪರಿಗೆ ಬಾಂಧವರ ಒಂದು ಕಾಣಿಸ್ಕೊಳ್ತಾ ಇದ್ದಾರೆ. ಈಗ 3ನೇ ಹೆಜ್ಜೆ ಮುಗಿದು 4ನೇ ಹೆಜ್ಜೆ ಎಂಥ ಪರಿಸ್ಥಿತಿಯಲ್ಲೂ ಯಾವುದೇ ಪರಿಸ್ಥಿತಿಯಲ್ಲೂ ಒಬ್ಬರಿಗೊಬ್ಬರು ನಿಷ್ಠೆ ಹಾಗೂ ಸಹಕಾರದಿಂದ ಇರುತ್ತೇವೆ ಅಂತ ಹೇಳ್ತಾರೆ. ಈಗ 5ನೇ ಹೆಜ್ಜೆ ಇಡುವಾಗ ಅವರು ಹೇಳ್ತಾರೆ, ತಮ್ಮ ಮನಸ್ಸಿನಲ್ಲಿ ಭಾವಿಸ್ಕೊಳ್ತಾರೆ, ತಂದೆ ತಾಯಿಗಳು ಮತ್ತು ಅಣ್ಣ ತಮ್ಮಂದಿರೊಂದಿಗೆ ಯಾವಾಗಲೂ ಕುಟುಂಬದ ಸಮಗ್ರತೆಯನ್ನು ಕಾಪಾಡಿಕೊಂಡು ಹೋಗುತ್ತೇವೆ ಅಂಥೇಳಿ 5ನೇ ಹೆಜ್ಜೆ ಇಟ್ಟು ಈಗ 6ನೇ ಹೆಜ್ಜೆಗೆ ಇಡುವಾಗ ಅವ್ರ ಮನಸ್ಸಿನಲ್ಲಿ ಏನು ಅಂದುಕೊಂಡಿರ್ತಾರೆ ಅಂದರೆ, ನಾವು 7 ಜನ್ಮಗಳವರೆಗೆ ನಾವು ನಮ್ಮ ದಾಂಪತ್ಯ ಅತಿ ಸುಗಮದಿಂದ ಪ್ರೀತಿ ವಿಶ್ವಾಸದಿಂದ ಬದುಕುತ್ತೇವೆ ಅಂಥೇಳಿ 5ನೇ ಹೆಜ್ಜೆ ಇಡುವಾಗ ನಮ್ಮ ಪ್ರೀತಿ ಪ್ರೇಮ ಶೋಭಿಸಲು ನಿರಂತರ ಲಕ್ಷ್ಯ ವಹಿಸುತ್ತೇವೆ ಅಂತ ಹೇಳ್ತಾರೆ. ಇಲ್ಲಿ ನೋಡ್ರಿ, ಈಗ 7ನೇ ಹೆಜ್ಜೆ ಹೇಳೋದಕ್ಕಿಂತ ಮುಂಚೆ ನಮ್ಮ ಮೊಮ್ಮಗಳು ಅವರ ಒಂದು ಅಂಕಲ್ ಅಂದರೆ ಪಾಲ್ಬಾಯಿ ಅಂಕಲ್ ಅವರು ಎತ್ಕೊಂಡಿರ್ತಾರೆ. ಅಲ್ಲಿ ಸುಂದರವಾಗಿ ನಮ್ಮ ಮೊಮ್ಮಗಳು ಕಾಣಿಸಿಗ್ತಾ ಇದ್ದಾಳೆ. ಈಗ ಅವರ ಅಜ್ಜಿಯ ಒಂದು ಪಕ್ಕದಲ್ಲಿ ಒಂದು ಕುಳಿತುಕೊಂಡಿರ್ತಾಳೆ. ಈಗ ಕುಟುಂಬದ ಧಾರ್ಮಿಕ